ಲಂಡನ್ ಸೂರ್ಯನು ಎಂದು ಅಸ್ತಮಿಸದೇ ಇರುವ ಸಾಮ್ರಾಜ್ಯದ ರಾಜಧಾನಿ, ಪ್ರಪಂಚದ ಎಲ್ಲ ಸಂಪತ್ತನ್ನು ಹೊಂದಿರುವ ನವನಾಗರಿಕತೆ ಮತ್ತು ಹೊಸ ಆವಿಷ್ಕಾರದ ಕೇಂದ್ರ ಬಿಂದು. ಆದರೆ ನನ್ನ ವೈಯಕ್ತಿಕ ಆದ್ಯತೆಯೇ ಬೇರೆ ಇದೆ. ಅಜ್ಞಾನ, ಅಹಂಕಾರ, ಮೂಢನಂಬಿಕೆಗಳು ಮತ್ತು ನಿರಂಕುಶತ್ವ ಭಾವನೆಗಳು ಬೇರೂರಿಕೊಂಡು ಜಾತಿಯ ನೆಪದಿಂದ ಕೆಲವೊಂದು ಸಮುದಾಯವನ್ನು ಪ್ರಾಣಿ ಪಕ್ಷಿಗಳಿಗಿಂತ ಹೀನವಾಗಿ ಕಾಣುತ್ತಾ ಅಸ್ಪೃಶ್ಯರೆಂದು ಕಡೆಗಣಿಸಿ ಅನ್ನ, ಆಸ್ತಿ, ದಯೆ, ಕರುಣೆಗಳಿಗೆ ದೂರ ಮಾಡಿ ಅವಮಾನವೀಯ ಸ್ಥಿತಿಗೆ ತಳ್ಳಿ ವಿಕೃತ ಮನೋಭಾವನೆಗಳನ್ನು ದೇವರು, ಪದ್ಧತಿಗಳು ಹಾಗೂ ಸಂಪ್ರದಾಯಗಳೆಂದು ಮಾಡಿರುವ ಮಾನವ ಸಮಾಜದ ಕತ್ತಲನ್ನು ನನ್ನ ವಿದ್ಯಾರ್ಜನೆಯಿಂದ ದೂರ ಮಾಡಿ ನವ ಸಮಾಜದ ನಿರ್ಮಾಣ ಮಾಡಿ ನಿದ್ರಾಣ ಸ್ಥಿತಿಯಲ್ಲಿರುವ ನನ್ನ ಜನರನ್ನ ಎಬ್ಬಿಸಿ ನೊಂದು ಬೆಂದು ಹಸಿವಿನಿಂದ ಬಳಲಿ ಬಸವಳಿದ ಪ್ರಜೆಗಳ ಹೃದಯ ಬಡಿತ ನಾನಾಗಿ ಎಲ್ಲರ ಮನಸ್ಸಿನಲ್ಲೂ ಮಾನವೀಯತೆಯ ಅಖಂಡ ಜ್ಯೋತಿಯನ್ನು ಬೆಳಗಿಸುತ್ತೇನೆ. ಇದು ನನ್ನ 2ನೇ ವಿದೇಶ ಪ್ರಯಾಣ. ಮೊದಲು ಮಹಾರಾಜರು ಶ್ರೀ ಸಯ್ಯಾಜಿರಾವ್ ಗಾಯಕ್ವಾಡ್ರವರ ಆರ್ಥಿಕ ನೆರವಿನಿಂದ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಅವರಿಗೆ ನಾನು ನನ್ನ ಜೀವನ ಪರ್ಯಂತ ಚಿರಋಣಿಯಾಗಿರುತ್ತೇನೆ. ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ಸೋಂಕು ಇಲ್ಲದ ನ್ಯೂಯಾರ್ಕ್ ನಗರದಲ್ಲಿ ನಾನು ಅತ್ಯಂತ ಸಂತೋಷದಿಂದ ವಿದ್ಯಾಭ್ಯಾಸ ಮಾಡಿದೆ. ನನ್ನನ್ನು ಅಪಮಾನಿಸದೆ ಗೌರವದಿಂದ ವಿದ್ಯೆ ನೀಡಿದ ಆ ನೆಲವನ್ನು ನಾನೆಂದೂ ಮರೆಯುವುದಿಲ್ಲ. ಭಾರತದಲ್ಲಿ 3 ವರ್ಷಗಳ ಕಾಲ ದುಡಿದು ಹಣವನ್ನು ಉಳಿತಾಯ ಮಾಡಿಕೊಂಡು ಲಂಡನ್ಗೆ ಬಂದಿದ್ದೇನೆ. ಇಲ್ಲಿ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ನಡೆಸುತ್ತೇನೆ. ಒಂದು ದೇವಾಲಯವನ್ನು ಕಟ್ಟುವುದರಿಂದ 100 ಭಿಕ್ಷುಕರು ಹುಟ್ಟುತ್ತಾರೆ. ಆದರೆ ಒಂದು ವಿದ್ಯಾಲಯವನ್ನು ಸ್ಥಾಪಿಸುವುದರಿಂದ 100 ಮೇಧಾವಿಗಳು ಹುಟ್ಟುತ್ತಾರೆ. ಏಕೆಂದರೆ ವಿದ್ಯೆಯೇ ಪ್ರಗತಿಗೆ ಮೂಲ. Who is this? Oh, Beam. Wake up, Beam, wake up. It's morning, 10 o'clock. Sorry, Mr. Librarian. Won't you attend classes today? Today is Sunday. What? Today is Monday, my boy. I came on weekend morning. Even I signed in the register. Yeah, of course. Your sign is here at entry column. No signature available at exit column. That means you are here since last 2 days. Oh Jesus! Still I have to read. Knowing man, you have to take rest also. Come tomorrow. Now you live and sleep well. But my appetite for the knowledge is endless. Nobody can understand. ಸಾಹೇಬ್, ನಮಗೆ ಬಿಲ್ಡಿಂಗ್ ನೀರಿಲ್ಲ ಸಾಹೇಬ್. ಈ ಕೆರೆ ಮುಟ್ಲಿಕ್ಕೆ ಬಿಡ್ತಾ ಇಲ್ಲ ನಮಗೆ. ಹಾಗಾದ್ರೆ ಎಲ್ಲರೂ ಈಗಲೇ ನಡೀರಿ. ನಾಯಿ ನರಿಗಳಿಗೆ ನೀರು ಕುಡಿಯಲು ಅವಕಾಶ ಬಿಟ್ಟು ಅಸ್ಪೃಶ್ಯರೆಂದು ಕುಡಿಯುವ ನೀರಿನ ಅವಕಾಶವನ್ನ ನಿರಾಕರಿಸಿದ ಆ ಮಹತ್ ನಗರದ ಚೌಡರಕೆರೆ ನೀರನ್ನೇ ಮುಟ್ಟುವ. ಆದ್ರೆ ನೀವಲ್ಲೆಲ್ಲ ಯಾರು ಹಿಂಸೆ ಮಾಡಬಾರದು, ಶಾಂತಿಯನ್ನ ಕಾಪಾಡಬೇಕು. ಚಲೋ ಚಲೋ ಸರ್. ಥ್ಯಾಂಕ್ ಯು ಮಿಸ್ಟರ್ SP. ಅರೆಸ್ಟೆಡ್. ನಾವು ದೂರು ನೀಡುತ್ತೇವೆ. ನೀವೇ ಸಾಕ್ಷಿ. ನದಿಯ ದಿಕ್ಕನ್ನೇ ಬದಲಿಸಬಲ್ಲ ಕಲ್ಲು ಬಂಡೆ.
ಜಾತಿ ಪದ್ಧತಿಯನ್ನು ಪ್ರತಿಪಾದಿಸೋ ಈ ಗ್ರಂಥವನ್ನು ನಾನಿಂದು ಸುಟ್ಟಿದ್ದೇನೆ. ವಿಷಮತೆಯ ಕಾನೂನಿಗೆ ನಮ್ಮ ದೇಶದಲ್ಲಿ ಅವಕಾಶವಿಲ್ಲ. ಮನಸ್ಸಿನ ಅಭಿವೃದ್ಧಿಯೇ ಮಾನವ ಜನಾಂಗದ ಅಂತಿಮ ಗುರಿಯಾಗಬೇಕು. ಸಾಹೇಬ್, ಈ ದೇವಸ್ಥಾನಗಳಿಗೆ ನಮ್ಗೆಲ್ಲ ಹೋಗ್ಲಿಕ್ಕೆ ಬಿಡ್ತಾರ ಸಾಹೇಬ್? ಹೌದಾ? ಹಾಗಾದರೆ ನಾವೆಲ್ಲರೂ ಈಗಲೇ ಪಾರ್ವತಿ ದೇವಾಲಯವನ್ನು ಪ್ರವೇಶ ಮಾಡೋಣ. ಆ ದೇವರ ಆಶೀರ್ವಾದಕ್ಕೂ ಅಥವಾ ಮಹಿಮೆಗೋ ಅಲ್ಲ, ದೇವಾಲಯವನ್ನು ನಾವು ಪ್ರವೇಶಿಸುವುದರಿಂದ ಆ ದೇವರು ಮಲಿನ ಆಗುವುದಿಲ್ಲ ಅನ್ನೋದನ್ನ ಸಾಬೀತು ಮಾಡುವುದಕ್ಕೆ ಮಾತ್ರ. ಇನ್ನೊಂದು ವಿಚಾರ ಬಂಧುಗಳೇ, ಚೌಡರಕೆರೆಯ ಪ್ರಕರಣದಲ್ಲಿ ನಾವು ಗೆದ್ದಿದ್ದೀವಿ. ನಮ್ಮ ಕಡೆ ನಮ್ಮ ಹೋರಾಟ ಕಾನೂನುಬದ್ಧವಾಗಿದೆ. ಬಾಯಿಲ್ಲದ ಕುರಿಗಳನ್ನು ಬಲಿ ಕೊಡುತ್ತಾರೆಯೇ ಹೊರತು ಸಿಂಹಗಳನ್ನಲ್ಲ. ಜೈ ಭೀಮ್, ಜೈ ಭೀಮ್. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಎಂದೂ ಸೃಷ್ಟಿಸಲಾರರು. ನಮ್ಮ ಬಟ್ಟೆ ಅಂಗಡಿಗೆ ಬಂದು ನನ್ನನ್ನೇ ನೋಡ್ತಿ. ಸಾಡಿ ನೋಡು. ಮನೆಯಲ್ಲಿ ನಿಮ್ಮನ್ನು ಸರಿಯಾಗಿ ನೋಡಲು ಆಗುವುದೇ ಇಲ್ಲ. ಯಾವಾಗಲೂ ಓದು ಬರಹದಲ್ಲಿ ಮತ್ತು ಯೋಚನೆಗಳಲ್ಲಿ ಮುಳುಗಿರುತ್ತೀರಿ, ಅಥವಾ ದಿನಗಟ್ಟಲೆ ಮನೆಯಿಂದ ಹೊರಗಿರುತ್ತೀರಿ. ಅಮ್ಮ, ನೀನು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ. ಎಂದು ನನಗೆ ಇದು ಬೇಕು ಅದು ಬೇಕು ಅಂತ ನೀನು ಕೇಳಿದ್ದೇ ಇಲ್ಲ. ಮನೆಯ ಜವಾಬ್ದಾರಿಯನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದೆಯಾ. ನನ್ನ ವಿದೇಶ ವಿದ್ಯಾಭ್ಯಾಸವನ್ನು ನೀನು ಬೆಂಬಲಿಸಿದೆಯಾ. ನಿನಗೆ ನಾನು ಚಿರಋಣಿ. ಪತಿ ಪತ್ನಿಯರಿಬ್ಬರು ಉತ್ತಮ ಮಿತ್ರರಂತಿರಬೇಕು. ಪರಸ್ಪರ ಶ್ರೇಯಸ್ಸಿಗೆ ಇಬ್ಬರು ಸಹಕರಿಸಬೇಕು. ನನ್ನ ಪ್ರಕಾರ ಒಂದು ಸಮುದಾಯದ ಅಭಿವೃದ್ಧಿಯನ್ನು ಅಳೆಯಬೇಕಾದರೆ ಆ ಸಮುದಾಯದ ಮಹಿಳೆಯರ ಅಭಿವೃದ್ಧಿಯೇ ಪ್ರಮುಖ ದಾರಿದೀಪವಾಗಿದೆ. ಸಾಹೇಬ್, ನೀವ್ಯಾಕೆ ಈ 400 ಅಡಿ ಗಡಿಯೊಳಗೆ ಇಳಿದಿದ್ದೀರಿ? ಸ್ವಲ್ಪ ಇಟ್ಕೋ. ನಾನೀಗ ಕಾರ್ಮಿಕ ಮಂತ್ರಿ ಮಾತ್ರ ಅಲ್ಲ, ಬ್ರಿಟಿಷ್ ಸರ್ಕಾರವು ಗೃಹ ನಿರ್ಮಾಣ ಮತ್ತು ಕಲ್ಲಿದ್ದಲು ಖಾತೆಯನ್ನು ನನಗೆ ವಹಿಸಿಕೊಟ್ಟಿದ್ದಾರೆ. ಹೌದಾ ಸಾಹೇಬ್? ಬಹಳ ಸಂತೋಷವಾಯಿತು. ನಡೀರಿ, ನೀವು ವಾಸವಾಗಿರೋ ಜಾಗಕ್ಕೆ ಹೋಗೋಣ. ಬನ್ನಿ ಸಾಹೇಬ್. ನೋಡಿ ಸಾಹೇಬ್, ನಮ್ಮ ಗುಡಿಸಲೆಲ್ಲ ಬಿದ್ದು ಹೋಗಿದೆ. ತಿಂಗಳ ಪಗಾರ ಕೊಡ್ತಾ ಇಲ್ಲ ನಮಗೆ. ಜೀವನ ನಡೆಸಲಿಕ್ಕೆ ಬಹಳ ಕಷ್ಟವಾಗಿದೆ ಸಾಹೇಬ್. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಿದೆ. ನಿಮ್ಮೆಲ್ಲ ಕಷ್ಟಗಳಿಗೆ ನಾನು ಪರಿಹಾರವಾಗಿ ಬಹಳಷ್ಟು ಯೋಜನೆಗಳನ್ನು ಮಾಡಿದ್ದೇನೆ. ಎಲ್ಲ ಕೇಳಿ. ಈಗಾಗಲೇ ಕೆಲಸದ ಜಾಗದಲ್ಲಿ ಸ್ತ್ರೀಯರಿಗೆ ಹೆರಿಗೆ ರಜೆಯನ್ನ ಕಾನೂನು ಮಾಡಿದ್ದೇನೆ. ಇನ್ನು ಮುಂದೆ ಪುರುಷ ಸ್ತ್ರೀಯರಿಗೆ ಸಮಾನ ವೇತನ, ದಿನಕ್ಕೆ 12 ಅಲ್ಲ 8 ಗಂಟೆಗಳ ಕಾಲ ಕೆಲಸ, 6 ದಿನಗಳ ಕೆಲಸ, ನಂತರ 1 ದಿನ ರಜೆ, ಕಾರ್ಮಿಕರಿಗೆ ಆಸ್ಪತ್ರೆ, ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಾಲೆ ಹಾಗೂ ಕಾರ್ಮಿಕರ ಕಲ್ಯಾಣ ನಿಧಿಯ ಸ್ಥಾಪನೆಯು ಅತಿ ಶೀಘ್ರದಲ್ಲೇ ಆಗಲಿದೆ. ಬಾಬಾ ಸಾಹೇಬರಿಗೆ, ಬಾಬಾ ಸಾಹೇಬರಿಗೆ. ಶಾಸಕರು ಪ್ರಜೆಗಳ ಸೇವಕರೇ ಹೊರತು ಯಜಮಾನರಲ್ಲ. ಬಾಬಾ ಸಾಹೇಬರಿಗೆ, ಬಾಬಾ ಸಾಹೇಬರಿಗೆ. ಸಾಹೇಬ್ ನಡೆಯಿರಿ. ಏನು? ಸಾಹೇಬ್ ಅವರ ಮೇಲೆ ನಡೆಯಿರಿ ಗೌರವಸೂಚಕವಾಗಿ. ನಿಮ್ಮನ್ನೆಲ್ಲ ನಾನು ಗುಲಾಮಗಿರಿಯಿಂದ ಹೊರಗೆ ತರಬೇಕಂತ ಪ್ರಯತ್ನ ಪಡ್ತಾ ಇದ್ರೆ ನೀವೆಲ್ಲರೂ ಮತ್ತು ಗುಲಾಮಗಿರಿನೇ ಮಾಡಕ್ ಹೊರಟಿದ್ದೀರಾ. ಇಡಿಯಟ್ಸ್. ಬಾಬಾ ಕ್ಷಮಿಸಿರಿ, ಬಾಬಾ ಬಾಬಾ ಕ್ಷಮಿಸಿರಿ. ಈ ದೇಶದ್ರೋಹಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕಾಗಿ ವಿನಂತಿಸಿಕೊಳ್ಳಿ. ಐ ಅಬ್ಜೆಕ್ಟ್ ಯುವರ್ ಆನರ್. Objection sustained. Your trial, Mr. Defense. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ಪ್ರಾಸಿಕ್ಯೂಟರ್ ಅವರು ಆರೋಪಿಸಿದ ಹಾಗೆ ಇವರು ಭಾರತ ಮಾತೆಯ ಪೂಜೆಯನ್ನು ಮತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಡಚ್ಚರು, ಪೋರ್ಚುಗೀಸರು, ಜೈನರು, ಮುಸ್ಲಿಮರು
ಅವರವರ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಆಚರಣೆ ಮಾಡುತ್ತಲೇ ಇದ್ದಾರೆ. ನಿಮ್ಮ ದೇಶದಲ್ಲೂ ಸಹ ಅನ್ಯ ದೇಶಿಕರು ಅವರ ಧರ್ಮದ ಕಾರ್ಯಕ್ರಮಗಳನ್ನ ಮಾಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನಿಮಗೆ ಸಬ್ಮಿಟ್ ಮಾಡ್ತಾ ಇದ್ದೇವೆ. ಇದು ದೇಶದ್ರೋಹವೇ? ದೇಶದ ಸಂಪತ್ತಿಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲ. ದೇಶದ ಕಾನೂನು ಮತ್ತು ಭದ್ರತೆಗೆ ಯಾವುದೇ ಧಕ್ಕೆಯೂ ಉಂಟಾಗಿಲ್ಲ. ಅಂದಮೇಲೆ ದೇಶದ್ರೋಹ ಹೇಗಾಗುತ್ತೆ? ಅವರು ಶಿಕ್ಷಾರ್ಹರೇ ಅಲ್ಲ, ಇನ್ನು ಗಲ್ಲು ಶಿಕ್ಷೆ ಹಾಸ್ಯಾಸ್ಪದ. They are not traitors, not at all. So, by considering this as a non-violent case, I request you to release my fellow natives. That's all, my lord. As there is no legal basis for the charge and insufficient or no evidence to prove, the case is dismissed. Thank you, Mr. Justice. Mr. Ambedkar, what about the piece of paper that is handed over to you? That was a bad message. My son passed away this morning. What? Then why did you not attend? If I attend, I could have done some funeral rituals, nothing more than that. But here, my countrymen would have faced the consequences worse than that. I'm here to save them. My first duty is to protect my people. May God bless you. ನಾನು ಮತ್ತು ನನ್ನ ದೇಶ ಎರಡರಲ್ಲಿ ನನಗೆ ನನ್ನ ದೇಶವೇ ಮುಖ್ಯ. ನಾವೆಲ್ಲರೂ ಭಾರತೀಯರು, ಮೊದಲನೆಯದಾಗಿಯೂ ಹಾಗೂ ಕೊನೆಯದಾಗಿಯೂ. Mr. Ambedkar sir, Come, myself a London journalist. come inside. Have a seat. Okay, thank you sir. Had your dinner? Yes sir. Why did you come at night? ಇವತ್ತು ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. Thank you. ನಿಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರ ಮನೆಗೆ ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. Good. ಗಾಂಧೀಜಿಯವರು ಮಲಗಿದ್ದಾರೆ, ನೆಹರು ಅವರ ಮನೆಗೆ ಹೋಗಿದ್ದೆ, ಅವರು ಕೂಡ ಮಲಗಿದ್ದಾರೆ. ನೀವು ಮಾತ್ರ ಎದ್ದಿದ್ದೀರಾ, ಏನೋ ಓದ್ತಾ ಇದ್ದೀರಾ. ನೋಡಿ, ಮಲಗಿರೋ ನಾಯಕರು ಜನರೆಲ್ಲ ಎಚ್ಚರವಾಗಿದ್ದಾರೆ, ಅದಕ್ಕೆ ಅವರು ನಾಯಕರು ಮಲಗಿದ್ದಾರೆ. ಆದರೆ ನನ್ನ ಮುಕ್ತ ಜನರು ಇನ್ನೂ ಮಲಗೇ ಇದ್ದಾರೆ. ಅವರನ್ನ ಎಚ್ಚರ ಮಾಡುವವರೆಗೂ ನಾನು ಎಚ್ಚರವಾಗೇ ಇರ್ತೇನೆ. ಹೌದು ಸರ್. ನಮ್ಮ ಜನಕ್ಕೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು. ಮತ, ಕುಲ, ಉಪಕುಲಗಳಿಲ್ಲದೆ ಎಲ್ಲರೂ ಒಂದಾಗಬೇಕು, ಸಂಘಟಿತರಾಗಬೇಕು. ನಂತರ ತಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ ಇವೇ ನಮ್ಮ ಧ್ಯೇಯ. ಅದನ್ನು ತಲುಪುವವರೆಗೂ ನಾನೊಬ್ಬ ಅವಿಶ್ರಾಂತ ನಾವಿಕ. Okay, got it sir. Please tell something about
separated Pakistan from India? ನಮ್ಮಲ್ಲಿ ಎಷ್ಟೊಂದು ಜಾತಿ ಪಂಗಡಗಳಿವೆ, ಆದರೆ ನಾವು ಒಂದೇ ಜನಾಂಗದವರು ಅನ್ನೋದು ನನಗೆ ನಿಸ್ಸಂಶಯ. ಹಾಗೆ ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹೊಡೆದು ಹೋಳಾಗಿದ್ದೇವೆ, ಪರಸ್ಪರ ಕಚ್ಚಾಡೋ ಗುಂಪುಗಳಾಗಿದ್ದೇವೆ. ಆದರೆ ಕಾಲಾನುಕ್ರಮಗಳಲ್ಲಿ ಒಂದು ಯೋಗ್ಯ ಸನ್ನಿವೇಶಗಳು ಎದುರಾದಾಗ ಭಾರತ ದೇಶವು ಒಂದಾಗೋದನ್ನ ಹಾಗೂ ಒಂದು ಬಲಿಷ್ಠ ರಾಷ್ಟ್ರವಾಗೋದನ್ನ ಯಾವ ಶಕ್ತಿಯು ತಡೆಲಾರದು ಅನ್ನೋದು ನನ್ನ ಅಚಲ ಭರವಸೆ. ಓಕೆ ಸರ್. ಇನ್ನು ಭಾರತ ದೇಶದಿಂದ ಬೇರ್ಪಟ್ಟ ಪಾಕಿಸ್ತಾನದ ಮುಸ್ಲಿಮರಿಗೆ ಮುಂದೊಂದು ದಿನ ತಮ್ಮ ತಪ್ಪಿನ ಅರಿವಾಗ್ತದೆ. ಒಂದಾದ ಭಾರತದಲ್ಲೇ ತಮಗೆ ಹಿತಕರವಾಗಿತ್ತು, ಹಾಗೆ ಅಲ್ಲಿ ಮಾತ್ರ ಅವರಿಗೆ ಸಂಪೂರ್ಣ ಮೂಲಭೂತ ಹಕ್ಕುಗಳು ದೊರೆಯುತ್ತದೆ ಅನ್ನೋ ಅರಿವು ಅವರಿಗೆ ಬರುತ್ತೆ ಅನ್ನೋದು ನನ್ನ ಮಟ್ಟಿಗೆ ನಿಸ್ಸಂದೇಹ. Then, what about friendship with the neighbor country China? ಚೀನಿಯರ ಮೊಸಳೆ ನಾಟಕವನ್ನ ಭಾರತದವರು ಎಂದೂ ನಂಬಬಾರದು. ಚೀನಾದವರು ಭಾರತದ ಮೇಲೆ ಆಕ್ರಮಣ ಮಾಡಲಾರರು ಅಂತ ನಾವೆಂದೂ ಕಣ್ಮುಚ್ಚಿ ಕೈ ಕಟ್ಟಿ ಕುಳಿತುಕೊಳ್ಳಬಾರದು. ಭಾರತ ಮತ್ತು ಚೀನಾದ ಗಡಿಭಾಗದಲ್ಲಿ ನಮ್ಮ ಸೈನಿಕರು ಮತ್ತು ಆಡಳಿತ ವರ್ಗದವರು ಸದಾ ಜಾಗರೂಕರಾಗಿ ಸನ್ನದ್ಧರಾಗಿರಬೇಕು. ನಾನು ಈ ಮಾತನ್ನ ನಮ್ಮ ಪ್ರಧಾನಿ ನೆಹರೂರವರು ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದು ನನ್ನ ಇಚ್ಛೆ. Okay, sir. Why are you not supporting the communist feelings like your country's close friend United Russia? ಸರ್ವಾಧಿಕಾರಿ ರಾಜ್ಯಗಳು ಮತ್ತು ಕಮ್ಯುನಿಸ್ಟ್ ಸರ್ಕಾರಗಳಿರುವ ದೇಶಗಳಲ್ಲಿ ಅಲ್ಲಿನ ಜನರಿಗೆ ಪ್ರಕೃತಿದತ್ತವಾಗಿ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವು ಎಂದೂ ಸಂಪೂರ್ಣವಾಗಿ ಸಿಕ್ಕಿರುವುದೇ ಇಲ್ಲ. ಒಂದೊಮ್ಮೆ ಕಮ್ಯುನಿಸ್ಟ್ ಸರ್ಕಾರ ಇರುವ ದೇಶಗಳು ಉದ್ಧಾರವಾದರು, ಅಭಿವೃದ್ಧಿ ಹೊಂದಿದ್ರು, ತಮ್ಮ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳಿಂದ ವಂಚಿತರಾದ ಅಲ್ಲಿನ ಜನಗಳು ಹಿಂದೆನೇ ಉಳಿದು ಬಿಡ್ತಾರೆ. ಇನ್ನು ರಷ್ಯಾ ದೇಶದ ಜನರು ಮುಂದೊಂದು ದಿನ ತಮ್ಮ ದೇಶದ ವಿರುದ್ಧ ದಂಗೆದ್ದು ಒಕ್ಕೂಟವನ್ನ ಚೂರು ಚೂರು ಮಾಡಿ ಭಾರತ ದೇಶದಂತ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನಾಗಿ ನಿರ್ಮಿಸಿಕೊಳ್ತಾರೆ ಅನ್ನೋದು ನನ್ನ ನಂಬಿಕೆ. Okay, thank you, sir. Felt very happy talking with you. May I leave, sir? Actually, it's mine. You may carry on. Thank you, sir. ಜೀವನವು ದೀರ್ಘವಾಗಿರುವುದಕ್ಕಿಂತ ಉತ್ತಮವಾಗಿರಬೇಕು. नमस्कार मंत्री जी। Oh, अमृता जी, please आइए, बैठिए। ಅಂಬೇಡ್ಕರ್ ಜಿ, ಬಿಹಾರದ ದಾಮೋದರ ನದಿ ಪ್ರವಾಹಕ್ಕೆ ಪ್ರತಿ ವರ್ಷ ಸಾವಿರಾರು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಸುಮಾರು 25 ಲಕ್ಷಕ್ಕೆ ಹೆಚ್ಚು ಜನ ಅದರಿಂದ ಬಾಧಿತರಾಗಿದ್ದಾರೆ. ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಸೂಚಿಸಲು ಕೇಂದ್ರ ಸರ್ಕಾರ ನಿಮ್ಮನ್ನು ಆಯ್ಕೆ ಮಾಡಿದೆ. ತಗೊಳ್ಳಿ, ಸಂಪೂರ್ಣ ವಿವರ ಇರಲಿದೆ. ಆಯ್ತು. ಅಮೆರಿಕದ ಟೆನಿಸಿ ನದಿಗೆ ಪ್ರವಾಹ ಬಂದಾಗ ಅವರಿಗೂ ಇದೇ ಪರಿಸ್ಥಿತಿ ಎದುರಾಗಿತ್ತು. ಅದಕ್ಕೆ ಅವರು ಒಂದು ಕಾಯಂ ಯೋಜನೆಯನ್ನ ರೂಪಿಸಿದ್ದಾರೆ. ತಾವು ನನಗೆ ಅನುಮತಿ ನೀಡಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ರಿಪೋರ್ಟ್ ಸಲ್ಲಿಸ್ತೇನೆ. तो मैं चलता हूँ। अच्छी बात। नमस्कार मंत्री जी। Oh, Ambedkar, please come in. Take your seat. Ready? ತಗೊಳ್ಳಿ. ಟೆನಿಸಿ ಕಣಿವೆಯನ್ನು ನಾನೇ ವೀಕ್ಷಿಸಿ ಅದರ ಎಲ್ಲ ಗ್ರಂಥಗಳನ್ನ ತರಿಸಿಕೊಂಡು ಸ್ವತಃ ನಾನೇ ಅಧ್ಯಯನ ಮಾಡಿ ನಮಗೆ ಹೊಂದೋ ರೀತಿಯಲ್ಲಿ ಯೋಜನೆಯನ್ನ ತಯಾರು ಮಾಡಿದ್ದೇನೆ. ಅದರ ದಾಖಲೆ ಇದಾಗಿದೆ. बहुत अच्छा. ಎಲ್ಲ ಇಂಜಿನಿಯರಿಂಗ್ ಕೆಲಸವನ್ನು ಸಹ ನೀವೇ ನಿರ್ವಹಿಸಿದ್ದೀರಾ? ಗುಡ್. ಮುಂದೆ ನನಗೆ ಈ ಯೋಜನೆ
ಮಾಡಲು ಒಬ್ಬ ಸಮರ್ಥ ಮತ್ತು ದಕ್ಷ ಇಂಜಿನಿಯರ್ ಬೇಕಾಗಿದ್ದಾರೆ. ಅಂಥ ಅಧಿಕಾರಿ ನಿಮ್ಮ ದೃಷ್ಟಿಯಲ್ಲಿ ಯಾರಾದರೂ ಇದ್ದಾರೆ? ಪಂಜಾಬ್ನಲ್ಲಿ ಚೀಫ್ ಇಂಜಿನಿಯರ್ ಶ್ರೀ ರಾವ್ ಬಹದ್ದೂರ್ ಖೋಸ್ಲಾರ್ ಅವರು ಅತ್ಯಂತ ಪ್ರತಿಭಾವಂತ ಇಂಜಿನಿಯರ್. ಅವರು ಈ ಯೋಜನೆಗೆ ಸೂಕ್ತರ ಅನ್ನೋದು ನನ್ನ ಅಭಿಪ್ರಾಯ. गुड, ठीक है, मैं उनसे आदेश देता हूँ आपसे मिलने के लिए. ಸರಿ. Good. May I come in? Oh, please come in, Mr. Khosla. Have a seat. ದಾಮೋದರ್ ವ್ಯಾಲಿ ಕೆಲಸವನ್ನ ನಿರಾಕರಣೆ ಮಾಡಲು ಕಾರಣ? ನಿಮ್ಮ ಕೈ ಕೆಳಗೆ ಕೆಲಸ ನೋಡಿ, ನಾನು ಅಮೆರಿಕದಿಂದನೋ ಅಥವಾ ಇಂಗ್ಲೆಂಡಿಂದನೋ ಒಬ್ಬ ಸಮರ್ಥ ಇಂಜಿನಿಯರ್ ಕರೆಸಿ ಈ ಕೆಲಸವನ್ನ ನಾನು ಮಾಡಬಲ್ಲೆ. ಆದರೆ ಒಬ್ಬ ಭಾರತೀಯ ಇಂಜಿನಿಯರ್ ಇಂದನೇ ಈ ಕೆಲಸವನ್ನು ಮಾಡಿಸಬೇಕು ಅನ್ನೋದು ನನ್ನ ಬಹಳಷ್ಟು ದಿನದ ಬಯಕೆ. ಎನಿವೇಸ್, ಯು ಹ್ಯಾವ್ ದ ಫೈನಲ್ ಸೇ ಇನ್ ದಿಸ್ ಮ್ಯಾಟರ್. ಓಕೆ, ಐ ವಿಲ್ ಡೂ ಇಟ್. ಬೆಸ್ಟ್ ಬೆಟ್. ಲೆಟ್ಸ್ ಸ್ಟಾರ್ಟ್. ಇನ್ನು ಬಹಳಷ್ಟು ಯೋಜನೆಗಳಿದ್ದಾವೆ. ಓಕೆ, ಶೂರ್. ನಿಮ್ಮ ದೇಶಕ್ಕೆ ಮತ್ತು ನಿಮ್ಮ ಸಮಾಜಕ್ಕೆ ಎಂದು ದ್ರೋಹ ಬಗೆಯಬೇಡಿ. ಸಾಧ್ಯವಾದರೆ ನಿಮ್ಮ ಕೈಯಲಾದ ಸಹಕಾರದೊಂದಿಗೆ ಅದರ ಅಭಿವೃದ್ಧಿಗೆ ಶ್ರಮಿಸಿ. ನಮಸ್ಕಾರ ರಾಜೇಂದ್ರ ಪ್ರಸಾದ್ ಜಿ. ನಮಸ್ತೆ ಅಂಬೇಡ್ಕರ್ ಜಿ. ನಮ್ಮ ಭಾರತ ದೇಶದ ಸಂವಿಧಾನ. ಧನ್ಯವಾದ. बैठिए जी. ಸಂವಿಧಾನ ರಚನಾ ಸಮಿತಿಗೆ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಆರಿಸುವ ಮೂಲಕ ನಮ್ಮ ಈ ಸಭೆಯು ತುಂಬಾ ಒಳ್ಳೆಯ ನಿರ್ಣಯವನ್ನ ಕೈಗೊಂಡಿದೆ. शायद इससे अच्छा निर्णय और कोई नहीं हो सकता है. ಇದಕ್ಕಿಂತ ಒಳ್ಳೆಯ ನಿರ್ಣಯ ಬಹುಶಃ ಇನ್ನೊಂದಿಲ್ಲ. ವಿವಿಧ ಕಾರಣಗಳಿಂದ ಸಂವಿಧಾನ ರಚನಾ ಸಮಿತಿಗೆ 6 ಸದಸ್ಯರ ಗೈರು ಹಾಜರಿಯಲ್ಲಿ ಅದರ ಸಂಪೂರ್ಣ ಹೊಣೆಯನ್ನ ಅಂಬೇಡ್ಕರ್ ಅವರು ಒಬ್ಬರೇ ಹೊತ್ಕೊಂಡ್ರು. ತಮಗೆ ವಹಿಸಿದ ಹೊಣೆಯನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವುದಲ್ಲದೆ ಈ ಸಂವಿಧಾನಕ್ಕೆ ಒಂದು ಮೆರಗನ್ನ ತಂದುಕೊಟ್ರು. ಅವರ ಈ ಆಯ್ಕೆ ಎಲ್ಲ ರೀತಿಯಿಂದಲೂ ಸರಿಯಾಗಿದೆ ಎಂಬುದನ್ನು ಈ ಮೂಲಕ ಅವರು ತೋರಿಸಿಕೊಟ್ರು. ಈ ಸಂವಿಧಾನದ ಕುರಿತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮಾತು. ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆಯಲು ಸುಮಾರು 3 ವರ್ಷಗಳ ಸಮಯ ತೆಗೆದುಕೊಂಡಿದ್ದೇನೆ. ನಮ್ಮ ಭಾರತ ದೇಶದ ಸಂವಿಧಾನ ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನ. ಒಟ್ಟು 165 ದಿನಗಳ 11 ಅಧಿವೇಶನಗಳ ಸಾರ್ವಜನಿಕರ ಚರ್ಚೆಯಲ್ಲಿ ಸುಮಾರು 7635 ತಿದ್ದುಪಡಿ ಸಲಹೆಗಳು ಬಂದಿದ್ದವು. ನಾನು ಅದಕ್ಕೆಲ್ಲ ಸಮರ್ಪಕವಾಗಿ ಉತ್ತರವನ್ನು ನೀಡಿ ಅಂಗೀಕಾರ ಪಡೆದುಕೊಂಡಿದ್ದೇನೆ. ಆ ಚರ್ಚಾಪುಟಗಳ ಸಂಖ್ಯೆ ಸುಮಾರು 8000. ಒಂದು ಸಂವಿಧಾನವು ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಬಳಸುವವರು ಕೆಟ್ಟವರಾಗಿದ್ದರೆ ಅದು ಖಂಡಿತವಾಗಿಯೂ ಕೆಡುತ್ತದೆ. ಹಾಗೆ ಒಂದು ಸಂವಿಧಾನವು ಎಷ್ಟೇ ಕೆಟ್ಟದಾಗಿದ್ದರೂ ಅದನ್ನು ಬಳಸುವವರು ಉತ್ತಮರಾಗಿಯೂ ಒಳ್ಳೆಯವರಾಗಿಯೂ ಇದ್ದಾಗೆ ಆ ಸಂವಿಧಾನವು ಒಳ್ಳೆಯದಾಗುತ್ತದೆ.
ಸಂವಿಧಾನವು ತನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಅವಲಂಬಿಸಿರುವುದಿಲ್ಲ. ಸಂವಿಧಾನವು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಗಳೆಂಬ ಅಂಗಗಳನ್ನು ರಾಜ್ಯಕ್ಕೆ ನೀಡುತ್ತದೆ. ರಾಜ್ಯದ ಈ ಅಂಗಗಳು ಕೆಲಸ ಮಾಡುವ ರೀತಿಯು ಆ ದೇಶದ ಜನತೆಯ ಆಶಯ ಮತ್ತು ರಾಜಕೀಯ ಕೆಲಸಗಳನ್ನು ನಿರ್ವಹಿಸಲು ನೇಮಿಸುವ ರಾಜಕೀಯ ಪಕ್ಷಗಳನ್ನು ಅವಲಂಬಿಸಿರುತ್ತದೆ. ನಮ್ಮ ದೇಶದ ಜನರು ಮತ್ತು ರಾಜಕೀಯ ಪಕ್ಷಗಳು ಹೇಗೆ ವರ್ತಿಸುತ್ತಾರೆಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಜಾತಿ, ಮತಗಳೆಂಬ ನಮ್ಮ ಮೂಲ ಶತ್ರುಗಳ ಜೊತೆಗೆ ಅತ್ಯಂತ ವೈವಿಧ್ಯಮಯವೂ ಪರಸ್ಪರ ವಿರೋಧಿಗಳೂ ಆದ ಹಲವಾರು ರಾಜಕೀಯ ಪಕ್ಷಗಳನ್ನು ನಾವು ಪಡೆಯಲಿದ್ದೇವೆ. ಜನರು ಮತವನ್ನು ದೇಶಕ್ಕಿಂತ ಮೇಲಿಟ್ಟರೆ ಅಥವಾ ದೇಶವನ್ನು ಮತಕ್ಕಿಂತ ಮೇಲಿಡಬಲ್ಲರೆ ಯಾರು ಹೇಳಬಲ್ಲರು? ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ತತ್ವಗಳನ್ನ ದೇಶಕ್ಕಿಂತ ಮೇಲಿಟ್ಟಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ಎರಡನೇ ಬಾರಿ ಧಕ್ಕೆಯುಂಟಾಗುತ್ತದೆ. ಬಹುಶಃ ನಾವು ಅದನ್ನು ಶಾಶ್ವತವಾಗಿ ಕಳೆದುಕೊಂಡು ಬಿಡಬಹುದು. ಆದರೆ ಈ ಅನಾಹುತವನ್ನು ತಡೆಗಟ್ಟುವುದು ನಾವೆಲ್ಲರೂ ದೃಢ ಸಂಕಲ್ಪರಾಗಿರಬೇಕು. ನಮ್ಮ ದೇಹದ ರಕ್ತದ ಕೊನೆ ಹನಿ ಇರುವವರೆಗೂ ನಮ್ಮ ಸ್ವಾತಂತ್ರ್ಯಕ್ಕಾಗಿ, ಅದರ ರಕ್ಷಣೆಗಾಗಿ ನಾವು ದೃಢ ಸಂಕಲ್ಪ ಉಳ್ಳವರಾಗಿರಬೇಕು. ನಾನು ನಮ್ಮ ಜನರಿಗೆ ಯಾವುದೇ ಖಡ್ಗವನ್ನು ಕೊಟ್ಟಿಲ್ಲ. ನಾನು ಕೊಟ್ಟಿರುವುದೆಲ್ಲ ಮೂಲಭೂತ ಹಕ್ಕುಗಳು ಮತ್ತು ಓಟಿನ ಹಕ್ಕು. ಅದು ಖಡ್ಗಕ್ಕಿಂತ ಹರಿತವಾದದ್ದು. ಅದನ್ನು ಬಳಸಿಕೊಂಡು ಅರಸರಾಗುವಿರೋ ಅಥವಾ ಅದನ್ನು ಮಾರಿಕೊಂಡು ಗುಲಾಮರಾಗುವಿರೋ, ಡಿಸೈಡ್ ಯುವರ್ ಸೆಲ್ಫ್. ಹುಟ್ಟು ನನ್ನ ಕೈಯಲ್ಲಿಲ್ಲವಾದ್ದರಿಂದ ನಾನು ಈ ಧರ್ಮದಲ್ಲಿ ಹುಟ್ಟಿದ್ದೇನೆ. ಆದರೆ ಸಾವು ನನ್ನ ಕೈಯಲ್ಲಿರುವುದರಿಂದ ನಾನು ಈ ಧರ್ಮದಲ್ಲಿ ಸಾಯಲಾರೆ. ಪಟಿಯಾಲದ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಾಗಿ ಹಾಗೂ ಶೋಷಿತ ಜನರ ಉದ್ಧಾರವನ್ನು ಮಾಡುವುದಾಗಿ ಅವರನ್ನು ಅನುಸರಿಸಬೇಕೆಂದು ನನಗೆ ಆಹ್ವಾನ ಬಂದಿದೆ. ಹೈದರಾಬಾದಿನ ನಿಜಾಮರು ಶೋಷಿತ ಜನರ ಉದ್ಧಾರಕ್ಕಾಗಿ 50 ಕೋಟಿ ಹಣವನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡುವುದಾಗಿ ಹಾಗೂ ನನ್ನ ಇಚ್ಛೆಯ ಉನ್ನತ ಹುದ್ದೆಯನ್ನು ನೀಡುವುದಾಗಿಯೂ ನನಗೆ ಆಹ್ವಾನ ನೀಡಿದ್ದರು. ಹಾಗೆ ಇನ್ನೂ ಕೆಲವರು ನನ್ನ ಇಚ್ಛೆಯ ಹುದ್ದೆಯನ್ನು ನೀಡಿ ದಲಿತರ, ಶೋಷಿತ ಜನರ ಉದ್ಧಾರವನ್ನು ಅವರ ಕರ್ತವ್ಯದಂತೆ ನೆರವೇರಿಸುವುದಾಗಿ ಅವರನ್ನು ಅನುಸರಿಸಬೇಕೆಂದು ನನಗೆ ಆಹ್ವಾನಿಸಿದರು. ಆದರೆ ನಾನು ವಿಚಲಿತನಾಗಲಿಲ್ಲ. ಎಲ್ಲ ಧರ್ಮ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಿ ಅಸ್ಪೃಶ್ಯತೆ, ಜಾತಿ ಪದ್ಧತಿಯನ್ನು ಪ್ರತಿಪಾದಿಸುವ ಧರ್ಮವನ್ನು ತ್ಯಜಿಸಿ ನಾನೆಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದೇನೆ. ಭಗವಾನ್ ಬುದ್ಧನಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. Sir, why do you convert it? It is not conversion, it is reversion. ಬದಲಾವಣೆ ಇಲ್ಲವಾದರೆ ನಾನು ಪ್ರಗತಿಯನ್ನು ಸಾಧಿಸಲಾರೆ. ಇನ್ನು ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾನು ಅತ್ಯಂತ ಪ್ರೀತಿಸುತ್ತೇನೆ. ಬೌದ್ಧ ಧರ್ಮದ ಸನ್ಯಾಸಿಗಳ ತಲೆಗೆ 100 ಚಿನ್ನದ ಬರಹಗಳನ್ನು ಘೋಷಣೆ ಮಾಡಿದ ಪುಷ್ಯಮಿತ್ರನ ಆಜ್ಞೆಯನ್ನು ನೀವು ತಿಳಿದುಕೊಂಡ್ರೆ ಬೌದ್ಧ ಧರ್ಮವನ್ನ ಎಷ್ಟು ಕ್ರೂರವಾಗಿ ನಾಶ ಮಾಡಿದ್ರು ಅನ್ನೋದು ತಿಳಿದು ಬರುತ್ತೆ. ಪುಷ್ಯಮಿತ್ರನ ಕ್ರಾಂತಿಯಾದ 185 ವರ್ಷಗಳ ನಂತರ ಸುಮಿತ್ರ ಭಾರದವರು ಈ ಗ್ರಂಥವನ್ನು ರಚಿಸಿದ್ದಾರೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ
ಅಂದರೆ ಬ್ರಹ್ಮನೇ ಸತ್ಯ, ಸರ್ವವ್ಯಾಪಿ, ಉಳಿದವು ಜಗತ್ತೆಲ್ಲವೂ ಮಿಥ್ಯ ಎಂದು ಹೇಳುವವರು ಜಾತಿ ಪದ್ಧತಿಯನ್ನು ಏಕೆ ಪ್ರತಿಪಾದಿಸುತ್ತಾರೆ? ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಮೇಲು ಕೀಳು ಇವು ಬೌದ್ಧ ಧರ್ಮದಲ್ಲಿ ಸುಳಿಯುವುದೇ ಇಲ್ಲ. ಶೋಷಿತರಾದ ನನ್ನ ಜನರಿಗೆ ಅಸ್ಪೃಶ್ಯತೆ, ಭೇದಾಭಾವ, ಮೇಲು ಕೀಳು, ನಿರಾಕರಣೆಗೆ ಒಳಪಟ್ಟ ನನ್ನ ಶೋಷಿತ ಜನರು ಅವರ ಧರ್ಮವನ್ನು ತ್ಯಜಿಸಿ ಈ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಭಗವಾನ್ ಬುದ್ಧನಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಕೊನೆಯದಾಗಿ ಒಂದು ಮಾತು. ನಾನು ಎಷ್ಟೊಂದು ಕಷ್ಟಪಟ್ಟು ಇಲ್ಲಿಯ ತನಕ ಈ ವಿಮೋಚನಾ ಹೋರಾಟ ರಥವನ್ನು ಎಳೆದು ತಂದಿದ್ದೇನೆ. ನಿಮಗೆ ಸಾಧ್ಯವಾದರೆ ಇದನ್ನು ಮುಂದಕ್ಕೆ ತಳ್ಳಿ, ಸಾಧ್ಯವಾಗದಿದ್ದರೆ ಅದನ್ನು ಅಲ್ಲಿಯೇ ನಿಲ್ಲಿಸಿಬಿಡಿ. ಆದರೆ ಹಿಂದಕ್ಕೆ ಮಾತ್ರ ತಳ್ಳಿಬೇಡಿ. ಜೈ ಪ್ರಬುದ್ಧ ಭಾರತ. ಈಗ ಪಾತ್ರಗಳ ಪರಿಚಯ. ಅಂಬೇಡ್ಕರ್ ಫಾಲೋವರ್ಸ್ ಹಾಗೂ ಎಕ್ಸ್ಟ್ರಾ ಆರ್ಟಿಸ್ಟ್ ಆಗಿ ಮಾಡಿದವರು ಶಾಹಿದ್, ಅನಿಲ್, ಸೋಹನ್, ಪ್ರಶಾಂತ್. ಭೀಮ ಅನುಯಾಯಿ ಹಾಗೂ ಗಣಿ ಕಾರ್ಮಿಕ ಪಾತ್ರದಲ್ಲಿ ಶ್ರೀನಿವಾಸುಲು ಕೊಡ್ಕಣಿ, ಟೆಕ್ನಿಷಿಯನ್ ಕದ್ರಾ ಪವರ್ ಹೌಸ್. ಜಡ್ಜ್ ಪಾತ್ರದಲ್ಲಿ ದಿವಾಕರ ಸ್ಪಟ್ಕರ್, ಎಕ್ಸಿಕ್ಯೂಟಿವ್. ಬೋಧಗುರು ಪಾತ್ರದಲ್ಲಿ ಪರಾಗ್ ವಿ ಶಿರೋಡ್ಕರ್, ಜೂನಿಯರ್ ಅಸಿಸ್ಟೆಂಟ್ ಎಸ್ಸಿ ಆಫೀಸ್. ಬಟ್ಟೆ ಅಂಗಡಿ ಮಾಲೀಕನ ಪಾತ್ರದಲ್ಲಿ ಮಹೇಶ್ ಕುಚರ್ಕರ್, ಜೆ ಕದ್ರಾ ಪರ್ಸಲ್ ಪವರ್ ಹೌಸ್. ಜರ್ನಲಿಸ್ಟ್ ಪಾತ್ರದಲ್ಲಿ ಅನಂತ್ ಕಟ್ಟಿಮನಿ, ಟೀಚರ್. ರಾವ್ ಬಹದ್ದೂರ್ ಕೋಸ್ಲಾ ಪಾತ್ರದಲ್ಲಿ ಡಿ ಶ್ರೀಕಾಂತ್ ರಾಜ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಮಿನಿಸ್ಟರ್ ಪಾತ್ರದಲ್ಲಿ ಶ್ರೀ ಶಶಿಧರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಬಾಬು ರಾಮು ಪ್ರಸಾದ್ ಪಾತ್ರದಲ್ಲಿ ಶ್ರೀ ಶಂಕರ್ ವಿ ಕಳಗಾಡ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಪಡ್ಸಾಡಿ. ಲೈಬ್ರರಿಯನ್ ಪಾತ್ರದಲ್ಲಿ ಅಬ್ದುಲ್ಲಾ, ಅಸಿಸ್ಟೆಂಟ್ ಅಕೌಂಟ್ಸ್. ರಮಾಬಾಯಿ ಪಾತ್ರದಲ್ಲಿ ಶ್ರೀಮತಿ ಎಂ ಜಿ ಜಯಶಂಕರ್, ಎಸಿ ಆಫೀಸ್. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಪಾತ್ರದಲ್ಲಿ ಶ್ರೀ ರವಿತೇಜ್, ಕೊಡ್ಸೇರಿ ಪವರ್ ಹೌಸ್. ತುಂಬಾ ಮನಮೋಹಕವಾಗಿ ನಾಟಕ ಮೂಲಕ ವಿವರಣೆ ನೀಡಿದ ಎಲ್ಲ ಕಲಾವಿದರಿಗೂ ಜೋರಾದ ಚಪ್ಪಾಳೆ ಮೂಲಕ ತುಂಬ ಧನ್ಯವಾದಗಳನ್ನು ತಿಳಿಸೋಣ. ಈ ನಾಟಕದ ರಚನೆ, ನಿರ್ವಹಣೆ ಮತ್ತು ನಿರ್ದೇಶನ ಮಾಡಿದ ನಮ್ಮ ರಚನೆ ಶ್ರೀ ಶ್ರೀಧರ್ ಕೋರಿ, ಅಧೀಕ್ಷಕ ಅಭಿಯಂತರರಾದ ಇವರಿಗೆ ಜೋರಾದ ಚಪ್ಪಾಳೆ ಬರಲಿ. ತುಂಬಾ ಧನ್ಯವಾದಗಳು ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರವನ್ನು ನಿಭಾಯಿಸಿದಂತಹ ಶ್ರೀ ರವಿತೇಜ್ ಅವರಿಗೆ ಎಸ್ಸಿ ಅಸೋಸಿಯೇಷನ್ ಅವರು ಅವರೊಂದು ಸನ್ಮಾನ ಮಾಡಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಇಚ್ಛೆ ಆಗಿದೆ. ಅದನ್ನ ಈಗ ನಡೆಯಲಿದೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾತ್ರ ನಿರ್ವಹಿಸಿದ ಶ್ರೀ ರವಿತೇಜರವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ, ನಾನು ರವಿತೇಜ್. ಈಗ ತಾನೇ ಪ್ರಗತಿ ಹಾದಿಯಲ್ಲಿ ಡ್ರಾಮಾದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರವನ್ನು ವಹಿಸಿದ್ದೆ. ನಾನು ಕಾಲೇಜ್ನಲ್ಲಿ ಓದ್ತಿರುವಾಗ ಬಿ ಆರ್ ಅಂಬೇಡ್ಕರ್ ಅವರ ಲೈಫ್ ಸೈನ್ಸ್ ಫೋಟೋ ಇತ್ತು. ಕೆಳಗಡೆ ತುಂಬಾ ಡಿಗ್ರೀಸ್ ಇತ್ತು. ಅದು ನೋಡಿದಾಗ ನಾನು ಏನು ಅನ್ಕೊಂಡಿದ್ದೆ ಅಂದರೆ,
ಅವರು ಎಂತ ಮಹಾನ್ ಸರಸ್ವತಿ ಪುತ್ರ. ನಾನು ಅವರು ಅಷ್ಟು ಅಲ್ಲದೆ ಇದ್ರು ಒಂದು 2 ಡಿಗ್ರಿ ಆದ್ರೂ ಓದೋಣ ಅನ್ನೋ ಆಸೆ ಅನ್ನಿಸ್ತಾ ಇತ್ತು. ಹಾಗೆ ಅವರು ನನಗೆ ಜೀವನದಲ್ಲಿ ಖಂಡಿತವಾಗಿ ಓದೋದ್ರಲ್ಲಿ ಸ್ಫೂರ್ತಿ ನೀಡಿದ್ದಾರೆ. ಹಾಗೆ ಕೆಲವೊಬ್ಬರಲ್ಲಿ ನಾವು ಎಲ್ಲಾ ವಿಚಾರಗಳನ್ನು ತಿಳ್ಕೊಳಕ್ಕಾಗಲ್ಲ ಅಂತ ಒಂದೊಂದು ವಿಚಾರ ಕಲಿಬಹುದು ಅಂತ ಹೇಳ್ಬೋದು. ಆದ್ರೆ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಅವರ ಜೀವನ, ಅವರು ನಡೆದು ಬಂದ ಹಾದಿ ಪ್ರತಿಯೊಂದು ಇನ್ನೊಬ್ಬರಿಗೆ ಮಾದರಿ ಮತ್ತು ಕಲಿಕೆಗೆ ದಾರಿ ಮಾಡಿಕೊಡ್ತದೆ. ಅವರಂತ ಮಹಾನ್ ಗುಣ, ಮಹಾನ್ ಚೇತನ ಇನ್ನೊಬ್ರು ಇರ್ಲಾರರು ಅಂತ ನಾನು ಭಾವಿಸ್ತೇನೆ. ಕಾರಣ, ನಾವೀಗ ಚಿಕ್ಕ ಪುಟ್ಟ ಪಕ್ಕದ ಏನಾದ್ರೂ ತೊಂದರೆ ಆದ್ರೇನೆ ನಾವು ಅದನ್ನ ಮತ್ತೆ ಮಾತಾಡ್ಸೋದಾಗ್ಲಿ ಮಾಡೋದಾಗ್ಲಿ ಬಿಡೋದಿಲ್ಲ. ಅವ್ರು ಎಂತ ಹಿಂಸೆ ಕಷ್ಟಗಳನ್ನ ಅನುಭವಿಸಿದ್ರು ಒಂದು ಮಹಾನ್ ಚೇತನವಾಗಿ ಯೋಚನೆ ಮಾಡಿ, ಮರಣದ ನಂತರವೂ ಅವ್ರು ನಮ್ಮ ಜೊತೆಲೇ ಇರುವಂತ ಅವ್ರ ಮೌಲ್ಯಗಳು, ಅವ್ರು ಇರುವಂತ ಭಾಸ ಆಗೋ ಮಟ್ಟಕ್ಕೆ ಅವರು ತಮ್ಮ ಅಸ್ತಿತ್ವವನ್ನೇ ನಮ್ಮೆಲ್ಲರ ನಡುವೆ ಬಿಟ್ಟು ಹೋಗಿದ್ದಾರೆ. ಅಂತ ಮಹಾನ್ ಚೇತನಕ್ಕೆ, ಅಂತ ಮಹಾನ್ ಚೇತನದ ಪಾತ್ರವನ್ನು ನನಗೆ ಮಾಡ್ಲಿಕ್ಕೆ ಕೊಟ್ಟದ್ದು ನಾನು ನಿಜವಾಗ್ಲೂ ಒಂದು ಸೌಭಾಗ್ಯ ಅಂತ ಭಾವಿಸ್ತೇನೆ. ಆ ಮಹಾನ್ ಚೇತನಕ್ಕೆ ನಾನು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ನಾನು ಇನ್ನೊಂದು ವಿಷಯ ಖಂಡಿತವಾಗಿ ಇದನ್ನು ಹೇಳಲೇಬೇಕು. ನಾವೆಲ್ಲ ನಟರು, ಕಲಾವಿದರು ಮೇಲೆ ನಟಿಸ್ಬಿಡ್ತೀವಿ, ಎಲ್ಲ ಆಕ್ಟ್ ಮಾಡಿರ್ತೀವಿ. ಬಟ್ ಬ್ಯಾಕ್ ಸೈಡ್ ಅಲ್ಲಿ ಬಹಳ ಶ್ರಮ ವಹಿಸಿರ್ತಾರೆ. ಲಿರಿಕ್ಸ್ ನ ನೈಟ್ ಡೇ ಅಂತ ಬರೀತಾರೆ. ಮತ್ತು ಎಲ್ಲೆಲ್ಲಿ ಪಂಚ್ ಡೈಲಾಗ್ಸ್ ಅಂದ್ರೆ ಎಲ್ಲೆಲ್ಲಿ ಏನೇನು ಇದೆ ಅಂತ ಹೆಕ್ಕಿ ಇತಿಹಾಸದಿಂದೆಲ್ಲ ತೆಗೆದು ಅದನ್ನೊಂದು ದೊಡ್ಡ ಫ್ರೇಮ್ ಮಾಡಿ ಒಂದು ಫ್ರೇಮ್ ಅಲ್ಲಿ ಸೀಟ್ ಮಾಡ್ತಾರೆ. ಫೈನಲಿ ಅವ್ರ ಹೆಸರು ಲಾಸ್ಟ್ ಬರುತ್ತೆ. ಬಟ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ಶ್ರೀಧರ್ ಸರ್. ಥ್ಯಾಂಕ್ ಯು ಸರ್. ಈ ಪಾತ್ರ ಮಾಡಲಿಕ್ಕೆ ನಾನು ಅರ್ಹ ಅಂತ ಸೆಲೆಕ್ಟ್ ಮಾಡಿದ್ರಿ. ಸಾರಿ, ನಾನು ಭಾವುಕನಾಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನನಗೆ ಬಸವಣ್ಣನ ಪಾತ್ರ ಸಿಕ್ಕಿತ್ತು. ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಬುದ್ಧ ಆಯ್ತು, ಬಸವಣ್ಣ ಆಯ್ತು, ಅಂಬೇಡ್ಕರ್ ಆಯ್ತು, ಇನ್ನು ಬುದ್ಧ ಒಂದು ಉಳಿದಿದೆ, ಅದು ಮಾಡಿಬಿಡು ಅಂತ. But I am very much proud to present this drama in front of all of you, because all such an encouraging audience drama. I thank my hearty thanks to all of you, and my special thanks to our beloved and special person Sridhar sir. Thanks a lot. ಮತ್ತು ನನ್ನ ಜೊತೆ ನಡೆಸಿದ ಮತ್ತು ಸಹಕರಿಸಿದ ಹಿರಿಕಿರಿಯ ಅಧಿಕಾರಿಗಳು, ಸ್ಪೆಷಲ್ ಆಗಿ ನಾನು ಮೆನ್ಷನ್ ಮಾಡಬೇಕಂದ್ರೆ ಪೊಲೀಸರು ಇರ್ಬೋದು, ಕಾಂತಾ ಸರ್, ಕಲೆಗಳ ಸರ್, ಪಟಗಾರ್ ಸರ್, ಮತ್ತೆ ಶಶಿಧರ್ ಸರ್, ಹೀಗೆ ಶ್ರೀನಿವಾಸ್ ಕೋಲ್ಕಣಿ, ಪರಾರು, ಅನಂತು, ಈಗ ಎಲ್ಲರೂ ನನ್ನ ಜೊತೆ ತುಂಬಾ ಸಹಕರಿಸಿದ್ದಾರೆ. ನಾನು ಸ್ವಲ್ಪ ಮುಂಬೈಗೆ ಆಗಿದೆ, ಪ್ರಾಬ್ಲಿ ಇಫ್ ಐ ಡನ್ ಸಮಥಿಂಗ್ ಮಿಸ್ಟರ್ ಪ್ಲೀಸ್ ಫಾರ್ಗಿವ್ ಮೀ ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ಮೀ ಆನ್ ಆಪರ್ಚುನಿಟಿ. ಧನ್ಯವಾದಗಳು.